ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ತಂದು ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ. ಅದನ್ನು ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡಿರಿ, ನಾನಿಲ್ಲಿ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಸಮವಾಗಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪನೇ ಸಕ್ಕರೆಯನ್ನು ಹಾಕ್ಕೋಬೇಕು. ಸಕ್ಕರೆ ಆದಮೇಲೆ ಗಟ್ಟಿ ಮೊಸರು ಹಾಕ್ಕೋಬೇಕು ನೋಡಿರಿ. ಸ್ವಲ್ಪನೇ ಗಟ್ಟಿ ಮೊಸರು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪನೇ ಸೋಡಾವನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ನಾನೀಗ. ಹಾಗೆ ಉಗುರು ಬೆಚ್ಚಗಿರೋ ನೀರನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಗಟ್ಟಿಯಾಗಿರಬೇಕು. ಇದನ್ನು ನಾನೀಗ ಎರಡು ಕಡೆ ಎಣ್ಣೆಯನ್ನು ಹಚ್ಚಿ ಇಡ್ತಾಯಿದ್ದೀನಿ. ಒಂದು 20 ನಿಮಿಷ ನೆನೆಲಿಕ್ಕೆ ಬಿಡಬೇಕು ನೋಡಿರಿ. ಥರ ಆದಮೇಲೆ ಈಗ ನೋಡಿ, ನಾನೀಗ ಕುಕ್ಕರನ್ನು ಇಟ್ಟಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಳ್ತಿದ್ದೀನಿ. ತೊಗೊಂಡು ರೋಲಾಗಿ ಮಾಡಿಕೊಂಡು ಹಿಟ್ಟಲ್ಲಿ ಅದ್ತಾ ಇದ್ದೀನಿ ನೋಡಿರಿ. ಹಿಟ್ಟಲ್ಲಿ ಅದ್ದು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ಅದಕ್ಕೆ ನೀರನ್ನು ಹಚ್ಕೊಳ್ತಿದ್ದೀನಿ ನೋಡಿ. ಒಂದು ಸೈಡು ಚೆನ್ನಾಗಿ ನೀರು ಹಚ್ಕೊಂಡು, ನೀರು ಹಚ್ಚಿರೋದನ್ನು ತಳಗೆ ಮಾಡಿ ಹಾಕಬೇಕು ನೋಡಿರಿ. ಈ ಥರ ಕೈಯಿಂದ ಪ್ರೆಶ್ ಮಾಡಬೇಕು. ಹಾಕಿದಾದ್ಮೇಲೆ ಈ ಥರ ಫ್ರೆಶ್ ಆದ್ಮೇಲೆ ನೋಡಿ ಅದು ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ನಾನು ಗ್ಯಾಸ್ ಮೇಲೆ ಸುಡ್ತಾ ಇದ್ದೀನಿ ನೋಡಿ. ಈಗ ತಂದೂರಿ ರೊಟ್ಟಿ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮಾಡಬಹುದಾದಂಥ ತಂದೂರಿ ರೊಟ್ಟಿ ನೋಡಿರಿ ಮನೆಯಲ್ಲೇ.